ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂತಹ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂತಹ ಒಬ್ಬ ಆರೋಪಿ ಗುಂಡನ್ನ ಕಾಲಿಗೆ ಹೊಡೆದುಕೊಂಡಿರ್ತಾನೆ. ಸೊ ಈ ಎಲ್ಲ ಘಟನೆಯನ್ನ ತಾವು ಈಗಾಗಲೇ ನೋಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಸುಮಾರು 22 ಲಕ್ಷ ರೂಪಾಯಿ ಬಂಗಾರ ಮತ್ತೆ ಬೆಳ್ಳಿ ಆಭರಣಗಳನ್ನು ದರೋಡೆ ಮಾಡ್ಕೊಂಡು ಹೋದಂತಹ, ರಾಬರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 10/2023 ಅಂಡರ್ ಸೆಕ್ಷನ್ 311 ANS ಮತ್ತೆ 25 ಮತ್ತೆ 27 ಆರ್ಮ್ಸ್ ಆಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಎಡಿಎಸ್ಪಿ ರಾಮಗೌಡ ಕಟ್ಟಿಯವರ ನೇತೃತ್ವದಲ್ಲಿ ಡಿಎಸ್ಪಿ ಇಲ್ಲಿ ಸದಾಶಿವ ಕಟ್ಟಿಮನಿ ಮತ್ತು ಡಿಎಸ್ಪಿ ಸೆನ್ ಅನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತೆ ಚರ್ಚ್ ಅಂಡ್ ಸಿಪಿ ಆದಂತಹ ಪರಶುರಾಮ್ ಮನಗುಡಿ ಮತ್ತೆ PSI ಜಳಕಿ ಮಂಜುನಾಥ್, PSI ವರ್ತಿ ರಾಕೇಶು ಮತ್ತೆ PSI ಚಡಚನ ಸೋಮೇಶ್ ಕೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನು ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ದರು. ಈ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದ್ರೆ, ಇವರು ಮೂಲತಃ ಇಬ್ಬರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ 25 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಇಲ್ಲಿ ಪುನಾದಲ್ಲಿ. ಮತ್ತೆ ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾಗಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನು ಮಾಡಿದ್ದಾನೆ. ಇವನು ಕೂಡ ಈಗ ಸದ್ಯ ಪುನಾದಲ್ಲಿರ್ತಾನೆ. ಇವರು ಮೂಲತಃ ಜರ್ಗ ತಾಲೂಕು ಸಂಕ ಗ್ರಾಮದವರು. ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ಬರಿಗೊಬ್ರು. ಈ ದರೋಡೆ ಮಾಡಬೇಕಂತಾನೆ ಇವರು ಆರ್ಮ್ಸ್ಗಳನ್ನ ಪ್ರೊಕ್ಯೂರ್ ಮಾಡಿರ್ತಾರೆ. ಸೊ ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗ್ಬಿಟ್ಟು ಪ್ರೊಕ್ಯೂರ್ ಮಾಡ್ಕೊಂಡು ಬಂದಿರ್ತಾರೆ. ಅವತ್ತಿನ ದಿನ ಆಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಮಾಡಿದ್ದಾರೆ. ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂತ ಒಂದು ಕಾರ್ಯ ಸಾಧು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಸೊಲಾಪುರ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬಹಳ ಹತ್ರ ಇರೋದ್ರಿಂದ ಮತ್ತೆ ಅವರ ಊರು ಸಂಕ್ ಇರೋದ್ರಿಂದ ಅವ್ರು ಹೋಗ್ಬೇಕು ಅಂತಂದ್ರೆ ನಮ್ಮ ಚಡಚನ್ ತಾಲೂಕು ಮೇಲೆ ಹೈವೇ ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಹೈವೇಗೆ ಹತ್ರ ಇದ್ದಂತ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ. ಈ 2ನೇ ಆರೋಪಿತನಿಗೆ ಈತ ನಮ್ಮ ಲಾಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಲ್ಲೂ ಕೂಡ ಅದಕ್ಕೆ ಸಂಬಂಧ ಇದೆ. ಹಾಗಾಗಿ ಆತನಿಗೆ ಇದ್ದಂತಹ ರಸ್ತೆಗಳಾಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು. ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ಏನು ರಾಬರಿಯನ್ನ ಮಾಡಿಕೊಂಡು ಹೋಗಿರ್ತಾರೆ. ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂದ ಸುಮಾರು 20 ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ 3 ದಿನದ ಮುಂಚೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿಂದ ರಾಬರಿ ಆದಂತಹ 2.5 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 kg ಬೆಳ್ಳಿಯ ಆಭರಣಗಳು ಮತ್ತೆ ಕೃತ್ಯಕ್ಕೆ ಬಳಸಿದಂತಹ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು ಮತ್ತು 1 ಏರ್ ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಯೂನಿಕಾರ್ನ್ ಆಗಿರ್ಬೋದು, ಅವರ ಬಳಸಿದಂತಹ ಮಾಸ್ಕ್, ಹೆಲ್ಮೆಟ್, ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಈ ಇನ್ಸಿಡೆಂಟ್ ಅನ್ನ ವಿಜಯಪುರ ಜಿಲ್ಲಾ ಪೊಲೀಸರು ಪರ್ಟಿಕ್ಯುಲರ್ಲಿ ನಮ್ಮ ಹಿಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಯವರು ಮತ್ತೆ ನಮ್ಮ ಅಡಿಷನಲ್ SP ಮತ್ತೆ DSP ಸೆಲ್ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನು ಒಳಗೊಂಡಂತ ತಂಡ ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಇವರ ಸಂಪೂರ್ಣವಾದಂತಹ ಮಾಲನ್ನ ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇ ಇಡಲಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ಹನುಮಂತ್ ವಾಗೋಲಿ ಅನ್ನೋ ಮೇಲೆ ಯಾವುದೇ ರೀತಿಯಂತಹ ಪ್ರಕರಣಗಳು ಕಂಡು ಬಂದಿಲ್ಲ. ಇನ್ನೂ ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಶಿವರಾಜ್ ನಾವಿ ಅನ್ನೋನ್ ಮೇಲೆ ಒಂದು ಪ್ರಕರಣ ಕಂಡು ಬಂದಿದೆ. ಅವರ ಮೇಲೆ ಇನ್ನೂ ಯಾವುದಾದ್ರೂ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇದಾವ ಅಥವಾ ಹೇಗೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಈ ಹನುಮಂತ್ ವಾಗೋಲಿ ಅನ್ನೋನು ಕೂಡ ಒಂದು ರೀತಿ ಲ್ಯಾವಿಶ್ ಲೈಫ್ ಸ್ಟೈಲ್ ಒಂದು ಲ್ಯಾವಿಶ್ ಆಗಿತ್ತು ಮತ್ತು ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಇತ್ತು. ಆತ ಮಾಡುವಂತ ಈ ಬೆಣ್ಣೆ ವ್ಯಾಪಾರ ಅಥವಾ ಅವನ ಲೈಫ್ ಸ್ಟೈಲ್ಗೆ ಒಂದಕ್ಕೊಂದು ಮ್ಯಾಚ್ ಇರಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಾಲ ಮಾಡ್ಕೊಂಡಿದ್ದ. ಆ ಸಾಲವನ್ನು ತೀರಿಸಬೇಕು ಅಂತ ಹೇಳಿ ಪರಿಚಿತನಾದಂಥ ಶಿವರಾಜ್ ನಾವಿ ಜೊತೆಗೆ ಇದನ್ನ ಪ್ಲಾನ್ ಮಾಡ್ತಾರೆ. ಸೊ ಉತ್ತರ ಪ್ರದೇಶಕ್ಕೆ ಹೋದಾಗ ಗೋರಖ್ಪುರದಲ್ಲಿ ಈ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಡಿಸೆಂಬರ್ದಲ್ಲಿ ತಗೊಂಡು ಬಂದಿರ್ತಾರೆ. ಸೊ ದ ಟಾರ್ಗೆಟ್ ವಾಸ್ ಸೊಲ್ಲಾಪುರ. ಅವತ್ತಿನ ದಿನ ಅಲ್ಲೆಲ್ಲ ಬಂಗಾರದಲ್ಲಿ ರಶ್ ಇರೋದ್ರಿಂದ ಆನ್ ದ ವೇ ಅವರು ಹಲಸಂಗಿಯಲ್ಲಿ ಈ ಘಟನೆ ರಾಬರಿಯನ್ನು ಮಾಡಿದ್ರು.
ಸಿಕ್ಕಿದ್ದು ಇವರು ಪುನಾದಲ್ಲಿನೇ ಸಿಗ್ತಾರೆ. ಅಲ್ಲಿಂದನೇ ಕರ್ಕೊಂಡು ಬಂದು ಸೊ ಅವ್ರದ್ದೆಲ್ಲ ಎಂಕ್ವೈರಿ ಆದಮೇಲೆ ದೆನ್ ಅಗೇನ್ ಪೊಲೀಸ್ ಕಸ್ಟಡಿ ತಗೊಂಡು ಅವರಲ್ಲಿ ಸತ್ತ ಎಲ್ಲ ಮಾಡು ವಸ್ತುಗಳನ್ನ ಜಪ್ತಿ ಮಾಡ್ತಾರೆ. ಒಟ್ಟು ಎಷ್ಟು ಜನ ಸರ್? ಇಬ್ರು. ಲೋಕಲ್ ಯಾರಿಗೂ ನೆರವಿಲ್ಲ, ಏನಿಲ್ಲ. ನಾನು ಅದನ್ನೇ ಹೇಳಿದೆ, ಟಾರ್ಗೆಟ್ ಸೊಲಾಪುರ್. ಬಟ್ ಎರಡನೇ ಆರೋಪಿಗಳಿಗೆ ಚಿರಪರಿಚಿತ ಈ ಏರಿಯಾ. ಸೊ ವಾಪಸ್ಸು ಹೋಗ್ಬೇಕು ಅಂತಂತಂದ್ರೆ ಸೊಲಾಪುರ್ ಟು ಜತ್ ಅಥವಾ ಸಂಕ್ ಹೋಗ್ಬೇಕು ಅಂತಂದ್ರೆ ಮಧ್ಯ ಕರ್ನಾಟಕದಲ್ಲೇ ಹಾಯ್ದು ಹೋಗ್ಬೇಕು. ನಮ್ಮ ಚರ್ಚನ್ನ ನೀವು ತಾಲೂಕಾ ಮ್ಯಾಪ್ ನೋಡಿದ್ರಿ ಅಂತಂತಂದ್ರೆ ಇಲ್ಲಿ ಸರೌಂಡೆಡ್ ಬೈ ಮಹಾರಾಷ್ಟ್ರ ಒಂದು ಬೋತ ಸೈಡ್. ಸೊ ದ ಎಂಟ್ರಿ ಅಂಡ್ ಎಕ್ಸಿಟ್ ಅವರು ಒಂದು 30 ನಿಮಿಷದಲ್ಲಿ ಎಂಟ್ರಿ ಮಾಡಿ ಎಕ್ಸಿಟ್ ಕೂಡ ಮಾಡಬಹುದು. ಹಾಗಾಗಿ ಆಗಿದ್ದು ಪ್ರಿಪೇರ್ ಆಗಿದ್ದು. ಸೊ ಸರ್ವೆ ಮಾಡಿದ್ರು. ಹೋಗ್ಬೇಕಾದ್ರೆ ಧೂಳ್ಕೇಡದಲ್ಲೂ ಕೂಡ ನೋಡ್ತಾರೆ, ಅಲ್ಲಿ ಅವಕಾಶ ಸಿಗಲ್ಲ. ಸೊ ಧೂಳ್ಕೇಡದಲ್ಲೂ ಆಗಲಿಲ್ಲ. ನೆಕ್ಸ್ಟ್ ದಿನ ಹಲಸಂಗಿ ವಿಲೇಜ್ ಹೋಗ್ತಾರೆ. ಅಲ್ಲಿ ಮಾರ್ಕೆಟ್ ಅಂತ ಹೋದಾಗ 3-4 ಅಂಗಡಿಗಳು ಓಪನ್ ಇರ್ತವೆ. 1-2 ಗಂಟೆ ಅಲ್ಲಿ ಓಡಾಡಿದ್ದಾರೆ. ಯಾವಾಗ ಅಂಗಡಿಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ, ದೆನ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ದಿಸ್ ಪ್ಲಾನ್. ನಾವು ಶಾಶ್ವತ ಪರಿಹಾರ ಅನ್ನೋಕ್ಕಿಂತ ನಮ್ಮ ವಿಜಯಪುರ ಜಿಲ್ಲೆ ಜಿಯೋಗ್ರಾಫಿಕಲಿ ಹೇಗೆ ಲೊಕೇಟ್ ಆಗಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಜಿಯೋಗ್ರಫಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸುಮಾರು 115 ಕಿಲೋಮೀಟರ್, 115ರಿಂದ 120 ಕಿಲೋಮೀಟರ್ ನಾವು ಮಹಾರಾಷ್ಟ್ರದ ಬಾರ್ಡರ್ ಇದೆ. ಸುಮಾರು 27 ಹಳ್ಳಿಗಳಿವೆ. ಅದರ ಜೊತೆಗೆ ತಾಂಡಗಳು, ದೊಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಈ ಚಡಚಣ ತಾಲೂಕು ನಮ್ದು ಇನ್ವರ್ಟೆಡ್ ಟ್ರಯಾಂಗಲ್ ತರ, ಒಂದು ಕಡೆ ಸೊಲಾಪುರ ಜಿಲ್ಲೆ, ಒಂದು ಕಡೆ ಜತ್ ಜಿಲ್ಲೆ. ಆರೋಪಿಗಳಿಗೆ ಒಂದು ಕಡೆಯಿಂದ ಎಂಟ್ರಿ ಆಗಿ ಇನ್ನೊಂದು ಕಡೆ ಎಕ್ಸಿಟ್ ಆಗೋದಕ್ಕೆ 30 ನಿಮಿಷದಲ್ಲಿ ಇದು ಅನುಕೂಲಕರ ರೀತಿಯಲ್ಲಿ ಇದೆ. ಸೊ ಚೆಕ್ ಪೋಸ್ಟ್ಗಳನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಆದರೆ ಈ ಭೀಮಾ ನದಿ ಒಂದು ಕಡೆ ಇದೆ, ಒಂದು ಕಡೆ ನೀರಾವರಿ ಪ್ರದೇಶ, ಒಂದು ಕಡೆ ಸಾಕಷ್ಟು ಚಕ್ಕಡಿ ಟ್ರ್ಯಾಕ್ಟರ್ಗಳು ಹೋಗುವಂತ ದಾರಿಗಳು. ಹಾಗಾಗಿ ಈ ಆರೋಪಿಗಳು ಬರೋದಕ್ಕೆ ಹೋಗೋದಕ್ಕೆ ಈಸಿ ಆಗಿ ಇರೋದ್ರಿಂದ ಅದು ಕಮಿಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಕೂಡ ನಾವು ಈ ಪ್ರಕರಣದಲ್ಲಿ ಆರೋಪಿಗಳು ಸೊಲಾಪುರ್ ಅಂತಂದಾಗ ಸೊಲಾಪುರದಲ್ಲಿನೂ ಕೂಡ ನಾವು ಟ್ರೆಡಿಷನಲಿ ನೋಡಿದಾಗ ಸಾಕಷ್ಟು ಜನ ಬ್ರಿಟಿಷರ ಕಾಲದಿಂದಲೂ ಕೂಡ ಕೆಲವೊಂದಿಷ್ಟು ಸೆಟಲ್ಮೆಂಟ್ ಏರಿಯಾಸ್ಗಳನ್ನು ಹಾಗೆ ಇದಾವೆ. ಕೆಲವೊಂದಿಷ್ಟು ಪಾರ್ಟಿ ಗ್ರೂಪ್ಗಳಾಗಿರ್ಬೋದು, ಗ್ಯಾಂಗ್ಗಳಾಗಿರ್ಬೋದು ನಮ್ಮ ಬಾರ್ಡರ್ನ ಆ ಕಡೆ ಇರೋದ್ರಿಂದ ಪದೇ ಪದೇ ಇಲ್ಲಿ ಬಂದು ಮಾಡಿ ಹೋಗುವಂತ ಒಂದು ಇದನ್ನು ನಡೀತಾ ಇರುತ್ತೆ. ಹಾಗಾಗಿನೇ ನಾವು ಸ್ಪೆಷಲ್ ಆಗಿ ವಿಸಿಬಲ್ ಪೊಲೀಸಿಂಗಿಗೆ ಮಹತ್ವ ಕೊಡ್ತಾ ಇದೆ. ಅದೇ ರೀತಿ ಕೂಡ ಹಳೆ ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳಿರುವಂತಹ ವಾರಂಟ್, NBWಗಳು ಸತತವಾಗಿ ನಮ್ಮ ಟೀಮ್ಸ್ಗಳು ಆ ಕಡೆ ಹೋಗ್ಬಿಟ್ಟು ಅವ್ರನ್ನ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಮಹಾರಾಷ್ಟ್ರ 2 ಜಿಲ್ಲೆಗಳ ಪೊಲೀಸ್ ಅಧೀಕ್ಷಕರಾಗಿರ್ಬೋದು, ಠಾಣಾ ಮಂಡಲಗಳಲ್ಲಾಗಿರ್ಬೋದು ಮಾಹಿತಿ ವಿನಿಮಯನೂ ಕೂಡ ನಡೀತಾ ಇರುತ್ತೆ. ಪ್ರಮುಖವಾಗಿ ಇವೆಲ್ಲ ಪೊಲೀಸ್ ಆಸ್ಪೆಕ್ಟ್ಸ್ಗಳಲ್ಲಿ ನಡೆಯುವಂತಹ ಒಂದು ಇನಿಷಿಯೇಟಿವ್ಸ್. ಪ್ರಮುಖವಾಗಿ ನಮಗೆ ಸಾರ್ವಜನಿಕರಿಂದ ಏನ್ ಬೇಕಾಗುತ್ತೆ ಅಂತಂತಂದ್ರೆ, ನಾವು 211 ಗ್ರಾಮ ಪಂಚಾಯತ್ಗಳಿವೆ ನಮ್ಮ ಜಿಲ್ಲೆಯಲ್ಲಿ. 211 ಗ್ರಾಮ ಪಂಚಾಯತ್ಗಳಲ್ಲಿ ಹಲವಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳು ಸೇರಿ ಅವರ ಮಟ್ಟದಲ್ಲಿನೇ ಹಳ್ಳಿಗಳ ಇಂಪಾರ್ಟೆಂಟ್ ಸರ್ಕಲ್ಸ್, ರಸ್ತೆಗಳಿಗೆ CCTV ಹಾಕುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಪೊಲೀಸರಿಗೂ ಕೂಡ 211 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDOಗಳಿಗೆ ಭೇಟಿಯಾಗಿ ಒಂದು ನಮ್ಮ ರಿಕ್ವೈರ್ಮೆಂಟ್ ಅನ್ನು ಅವರಿಗೆ ಸಬ್ಮಿಟ್ ಮಾಡಿ, ಸೊ ದಟ್ ಈ ಬರುವಂತಹ ಕೆಲವು ತಿಂಗಳಲ್ಲಿ ಪ್ರಮುಖ ಹಳ್ಳಿ ಸರ್ಕಲ್ಸ್, ರಸ್ತೆಗಳಲ್ಲಿ CCTV ಹಾಕಿದ್ರೆ ಬಹಳ ಅನುಕೂಲ ಆಗುತ್ತೆ. ಅದೇ ರೀತಿಯೂ ಕೂಡ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಡಿಯಲ್ಲಾಗಿರ್ಬೋದು, ಮತ್ತೆ ಹಲವಾರು ಡಾಬಾಸ್ ಆಗಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಆಗಿರ್ಬೋದು, ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ. 20,000 ಖರ್ಚು ಮಾಡಿ 4 CCTV ಹಾಕಿದ್ರೆ ಅವರ ರಕ್ಷಣೆಯ ಜೊತೆಗೆ ಸಮಾಜದ ರಕ್ಷಣೆನೂ ಕೂಡ ಆಗುತ್ತೆ. ಈ ಪಾಯಿಂಟ್ ಆಫ್ ವ್ಯೂದಲ್ಲಿ ನಮ್ಮ ಜನರ ಸಹಕಾರ ಬಹಳ ಅತಿ ಅವಶ್ಯಕವಾಗಿದೆ. 1 ಇಯರ್ ಬಿಫೋರ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,000 ರಿಂದ 7,000 CCTV ಇತ್ತು. ಟುಡೇ ಇಟ್ ಹ್ಯಾಸ್ ರೀಚ್ ಟು 22,000. ಸೊ ನಮ್ಮ ಟಾರ್ಗೆಟ್ ಏನು ಅಂತಂದ್ರೆ ಅಟ್ಲೀಸ್ಟ್ ಈ ವರ್ಷ ನಮ್ದು ಅದು 75,000ಕ್ಕಾದ್ರೂ ರೀಚ್ ಆಗಬೇಕು ಅಂತಂದ್ರೆ. ಸೊ 1 CCTV ಏನಾಗುತ್ತೆ ಅಂದ್ರೆ 3 ಜನ ಪೊಲೀಸರ ಕಾರ್ಯವನ್ನು 24/7 ಮಾಡಲಾಗುತ್ತೆ. ಆದ್ದರಿಂದ ಸಾರ್ವಜನಿಕರ ಸಹಕಾರನೂ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒನ್ ಆಸ್ಪೆಕ್ಟ್ ಪೊಲೀಸಿಂಗ್ ಇರುತ್ತೆ, ಅನದರ್ ಆಸ್ಪೆಕ್ಟ್ ವಾಟ್ ಸೇಫ್ಟಿ ವಿ ಕ್ಯಾನ್ ಟೇಕ್ ಫ್ರಮ್ ಅವರ್ ಸೈಡ್. ದಿಸ್ 2 ಆಸ್ಪೆಕ್ಟ್ ಶುಡ್ ರನ್ ಪ್ಯಾರಲಲ್. ಇಲ್ಲಿ ಕಂಡು ಬಂದಿದೆ. ಮತ್ತೆ ಇನ್ನೂ ಒಂದೇನು ಅಂತಂತಂದ್ರೆ ಜನರಲಿ ಇಂಡಿ ಟೌನ್ ಮತ್ತೆ ತಾವು ಆನ್ಮೇಲ್ನಲ್ಲಿ ಕೂಡ ನೋಡಿದ್ರ ಒಂದು ಚೈನ್ ಸ್ನ್ಯಾಚಿಂಗ್ ಇದೆ. ವಿ ಆರ್ ಹೋಪ್ಫುಲ್ ದಟ್ ವಿಲ್ ಗಿವ್ ಯು ದ ರಿಸಲ್ಟ್ ಇನ್ ನೆಕ್ಸ್ಟ್ 4 days. ಅದು ಕೂಡ ಆಗುತ್ತೆ.
ಆಮೇಲೆ ಸಾರ್ವಜನಿಕರು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಪೊಲೀಸ್ ಪಾಯಿಂಟ್ ಆಫ್ ವ್ಯೂದಿಂದ ನಾವು ಅವ್ರಿಗೆ ಹೇಳೋದೇನು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈ ರೀತಿ ನಾವೆಲ್ಲ ರಾಬರಿ ಅಫೆನ್ಸಸ್ಗಳಲ್ಲಿ ಬರೋರು ಯಾವ ರೀತಿ ಬರ್ತಾರೆ ಒಂದು ರೀತಿ ಸ್ಪೋರ್ಟ್ಸ್ ಬೈಕ್ ಯುನಿಕಾರ್ನ್ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, KTM ಆಗಿರ್ಬೋದು. ಅವ್ರು ನಾರ್ಮಲ್ ಹೀರೋ ಹೋಂಡಾ ಸ್ಪ್ಲೆಂಡರ್ಗಳಲ್ಲಿ ಬರೋದು ಕಷ್ಟ, ಯಾಕಂದ್ರೆ ಸ್ಪೀಡ್ ಕಡಿಮೆ ಇರುತ್ತೆ. KTM, ಪಲ್ಸರ್, ಯುನಿಕಾರ್ನ್ ಸ್ಪೀಡ್ ಪಿಕಪ್ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಬೈಕ್ಸ್ ತರ. ಮತ್ತೆ ಕೋವಿಡ್ ಮುಗಿದು ಎಷ್ಟೋ ವರ್ಷ ಆಗಿದೆ, ಮಾಸ್ಕ್ಗಳು ಹಾಕೊಳ್ಳೋದು ಕೂಡ ಜನರ ಸಂಖ್ಯೆ ಕಡಿಮೆ. ಹೆಲ್ಮೆಟ್ ಹಾಕೊಂಡ್ರೆ ಅದು ಬೇರೆ. ಸೊ ಮಾಸ್ಕ್ಗಳನ್ನ ಹಾಕೊಂಡು ಅವರ ಮುಖ ಕಾಣಲಾರ್ದಾಗೆ ಸ್ಪೋರ್ಟ್ಸ್ ಶೂಸು, ಬ್ಲ್ಯಾಕ್ ಜಾಕೆಟ್, ಬ್ಲ್ಯಾಕ್ ಪ್ಯಾಂಟು, ಮುಖಾಚರಣೆಯನ್ನ ಎಲ್ಲಿ ಎಕ್ಸ್ಪೋಸ್ ಮಾಡಲಾರ್ದಾಗೆ ಓಡಾಡ್ತಾ ಇದ್ರು ಅಂತಂತಂದ್ರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಸಾರ್ವಜನಿಕರು ಕೂಡ ಅದನ್ನ ನಮಗೆ ಮಾಹಿತಿ ಕೊಟ್ರೆ ಅಥವಾ ಸಾರ್ವಜನಿಕರು ಅವರ ಚಲನವಲನಗಳ ಮೇಲೆ ಗಮನ ಇಟ್ಟರು ಕೂಡ ನಮಗೆ ಇಂಥ ಇನ್ಸಿಡೆಂಟ್ಸ್ಗಳನ್ನ ಪತ್ತೆ ಮಾಡೋದಕ್ಕಾಗಿರ್ಬೋದು ಅಥವಾ ಅವಾಯ್ಡ್ ಮಾಡೋದಕ್ಕಾಗಿರ್ಬೋದು ಅನುಕೂಲ ಆಗುತ್ತೆ. ಸೊ ದೀಸ್ ಆರ್ ಲರ್ನಿಂಗ್ಸ್ ಫಾರ್ ಎವ್ರಿವನ್. 27 ಹಳ್ಳಿ ಅಂತಾರಾಜ್ಯ ಬಾರ್ಡರ್ ಇರೋದ್ರಿಂದ ಆರೋಪಿಗಳು ಆಗಿರ್ಬೋದು, ಕ್ರಿಮಿನಲ್ಸ್ ಆಗಿರ್ಬೋದು, ಈ ಕಡೆಯವರು ಆ ಕಡೆಯವರು ಈ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು ಅಥವಾ ಈ ಕಡೆಯವರು ಆ ಕಡೆ ಅಫೆನ್ಸ್ ಮಾಡೋದಾಗಿರ್ಬೋದು. ಸೊ ದಿಸ್ ಚಾಲೆಂಜ್ ಇಸ್ ದೇರ್ ಫಾರ್ ದ ಪೊಲೀಸ್ ಅಂಡ್ ವಿ ಆರ್ ವರ್ಕಿಂಗ್. ಅವ್ರು ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಈ ರೀತಿ ಘಟನೆಗಳಾದಾಗ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡಿಬಿಟ್ಟು ಅದೇ ಏನು ಅಪರಾಧ ಮಾಡುವಂತ ಆರೋಪಿಗಳನ್ನ ಈಗ ಪೊಲೀಸ್ನವರು ನಿಂತ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಪೊಲೀಸ್ನವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಸಂಪೂರ್ಣವಾದಂತಹ ಏನ್ ಕಳ್ಕೊಂಡಿದ್ರು ಅದನ್ನ ಸಂಪೂರ್ಣವಾದಂತಹ ಪತ್ತೆ ಮಾಡಿಕೊಟ್ಟಿದ್ದಾರೆ. ಅದೇ ಜನ ಇವಾಗ ಪೊಲೀಸರಿಗೆ ಏನು ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಧನ್ಯವಾದ ತಿಳಿಸ್ತಾ ಇದ್ದಾರೆ. ದಟ್ ಈಸ್ ಯಾವಾಗ ಸಾರ್ವಜನಿಕರಿಗೆ ತೊಂದರೆ ಅಂತ ಇದ್ದಾಗ ಪೊಲೀಸ್ ಇಲಾಖೆ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಹೌ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್. ದಟ್ ಈಸ್ ಅವರ್ ಪ್ರೊಫೆಷನ್. ಸರ್, ಈ ದರೋಡೆಕೋರ ಪೈಕಿ ಒಬ್ಬ ಸರ್ ಈ ಮಹಾರಾಷ್ಟ್ರ ಪೊಲೀಸರಿಗೆ ಇನ್ಫಾರ್ಮರ್ ಆಗಿದ್ದಾರಂತ ಸರ್. ಅಲ್ಲಿ ಪೊಲೀಸ್ ಮಿತ್ರ ಅಂತ ಕರೀತಾರೆ, ಜೀರೋ ಪೊಲೀಸ್ ಅಂತ ಕರೀತಾರೆ ಸರ್. ಸೊ ಅದ್ರ ಬಗ್ಗೆ ಮಾಹಿತಿ ಇದೆ, ಅದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿರುವಂತಹ ಪ್ರಥಮ ಆರೋಪಿ ಏನು ಹನುಮಂತ್ ವಾಗೋಲಿ ಅಂತಿದ್ದ, ಈತ ಒಂದ್ ರೀತಿ ಪೊಲೀಸ್ ರಿಕ್ರೂಟ್ಮೆಂಟ್ಗೆ ಓದುವಂತ ಹುಡುಗರ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಈತನ ಹತ್ರ ಇದೆ. ಸೋಲಾಪುರದಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್, ಆರ್ಮಿ ರಿಕ್ರೂಟ್ಮೆಂಟ್ಗೆ ಸಾಕಷ್ಟು ಜನ ಓದುವಂತ ಹುಡುಗರು ಬರ್ತಾರೆ. ಈತನ ಜೊತೆಗೆ ಟಚ್ ಅಲ್ಲಿ ಇದ್ದಾರೆ. ಈಸ್ ಆಲ್ಸೋ ಫಿಸಿಕಲಿ ಫಿಟ್. ಅವನು ಕೂಡ ಒಬ್ಬ ಪೊಲೀಸ್ ಆಗಬೇಕು ಅಂತ ತಯಾರಿ ಮಾಡಿದವನು, ಪ್ರಿಪೇರ್ ಆದವನು ಆಗಿಲ್ಲ. ಬಟ್ ಏನು ಅಂತಂತಂದ್ರೆ ಪೊಲೀಸ್ ಎಕ್ಸಾಮ್ಸ್ಗೆ ಓದುವಂತ ಹುಡುಗ ಸಂಪೂರ್ಣವಾದಂತ ಒಂದು ಕಾಂಟ್ಯಾಕ್ಟ್ ಇದೆ. ಅವರ ಸಹಾಯದಿಂದ ಏನಾದ್ರೂ ಸೋಲಾಪುರದಲ್ಲಿ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಸಕ್ಸಸ್ ಆಗಿಲ್ಲ. ಮನೆ ಪೊಲೀಸ್ ಅನ್ನೋದೇನಿದೆ, ಇದು ಒಂದು ರೀತಿ ಜನರ ಜೊತೆಗೆ ಪೊಲೀಸ್ ಅನ್ನೋರಾಗಿರ್ಬೋದು ಅಥವಾ ಜನರೊಂದಿಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಜನಸ್ನೇಹಿ ಪೊಲೀಸ್ ಇನ್ನೊಂದು ಭಾಗ. ನಾವೇನ್ ಬೀಟ್ ಪೊಲೀಸ್ ಅಂತ ಮಾಡ್ತಿದ್ವಿ, ಆ ಬೀಟ್ ಪೊಲೀಸ್ ಎಕ್ಸ್ಟೆಂಡೆಡ್ ಭಾಗನೇ ಮನೆ ಪೊಲೀಸು. ಮನೆ ಪೊಲೀಸ್ ಅಂತಂತಂದ್ರೆ ಎವ್ರಿ 3 ಮಂತ್ಸ್ ಪೊಲೀಸರು ಅವರ ಬೀಟಿಗೆ ಅಂತ ಹೋದಾಗ ಅಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ವಿಚಾರಗಳು, ಅವರ ಸಮಸ್ಯೆಗಳು ಏನೇ ಇದ್ರು ಕೂಡ ಅದನ್ನ ಅಟೆಂಡ್ ಮಾಡುವಂತ ಒಂದು ಕಾರ್ಯವನ್ನು ಮಾಡ್ತಾರೆ. ಅದರ ಜೊತೆಗೆ ಇವಾಗ ಆಸರೆನೂ ಕೂಡ ತಗೊಂಡ್ಬಂದಿದ್ದಾರೆ. ಆಸರೆ ಅಂತಂತಂದ್ರೆ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಾಗಿರ್ಬೋದು, ಎಲ್ಲಾದ್ರೂ ಅವ್ರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ರು ಅಂತಂತಂದ್ರೆ ಅವರಿಗೆ ಪೊಲೀಸರಿಂದ ಯಾವ ರೀತಿ ನೆರವು ಬೇಕು ಅಥವಾ ಅವರಿಗೆ ಬೇಕಾಗಿರುವಂತಹ ಸವಲತ್ತುಗಳದ್ದು ಏನಾದ್ರೂ ನಮ್ಗೆ ಗೊತ್ತಿರುವಂತ ಕೆಲವೊಂದು ಸ್ಕೀಮ್ಸ್ಗಳು ಅವರಿಗೆ ಸಿಕ್ಕಿದ್ದಿಲ್ಲ ಅಂತಂತಂದ್ರೆ ಕನ್ಸರ್ನ್ಡ್ ಇಲಾಖೆಗಳಿಗೆ ಹೇಳಿ ಅದನ್ನೊಂದು ಸಹಾಯ ಮಾಡುವಂತ ಕೆಲಸವೂ ಕೂಡ ನಡೀತಾ ಇದೆ. ಸೊ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇದು ಒನ್ ಡೇ ಪ್ರೊಸೆಸ್ ಅಲ್ಲ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತೆ ಎಲ್ಲಾ ಏರಿಯಾವನ್ನ ಎಟ್ ಎ ಟೈಮ್ ಒಂದೇ ದಿನ ಅಂತೂ ಕವರ್ ಮಾಡಕ್ ಆಗಲ್ಲ. ನಮ್ಮ ಜಿಲ್ಲೆ ಸುಮಾರು 900ಕ್ಕಿಂತಲೂ ಹೆಚ್ಚು ಗ್ರಾಮ, 26 ಲಕ್ಷ ಅಂದಾಜು ಪಾಪ್ಯುಲೇಷನ್ ಇರುತ್ತೆ. ಸೊ ಎಲ್ಲರನ್ನು ಒಮ್ಮೆ ಮಾಡೋಕ್ಕಾಗಲ್ಲ. ಒನ್ಸ್ ಇನ್ 3 ಮಂತ್ಸ್ ಸೊ ವಿಲ್ ಕವರ್ ದಿಸ್ ಎಂಟೈರ್ ಪೀರಿಯಡ್. ಅದು ನಡೀತಾ ಇದೆ. ದಟ್ ಇಸ್ ಇನ್ ಪ್ರೋಗ್ರೆಸ್. ಒಂದ್ಸರಿ ಈಗ ಆಗಿದೆ, ಮನೆ ಪೊಲೀಸ್ ಎಲ್ಲ ಕಡೆ ಮಾಡಿದ್ದಾರೆ, ಪ್ಯಾಂಪ್ಲೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಜನರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು, ಯಾವ ರೀತಿ ಸೈಬರ್ ಫ್ರಾಡ್ಗಳು, ಯಾವ ರೀತಿ ಸೋಷಿಯಲ್ ಮೀಡಿಯಾ ಇದು ಆಗುತ್ತೆ, ಪ್ಯಾಂಪ್ಲೆಟ್ ಗಳನ್ನ ಕೂಡ ಹಂಚಿದ್ದಾರೆ. ಸೊ ಅದೇ ರೀತಿ ಕೂಡ ಈಗ ಆಸೆ ಮುಂದುವರೆದ ಒಂದು ಭಾಗ ಆಸೆ ಅದು ಕೂಡ ನಡೀತಾ ಇದೆ.